ಓಕೆ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರಲ್ಲ ಪಕ್ಷಾತೀತವಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳುವಂತ ಕೆಲಸನ ಮಾಡ್ತಾರೆ ಅನ್ನುವಂಥದ್ದಿದೆ. ಅದು ಲೈಕ್ ಚುನಾವಣಾ ವಿಚಾರದಲ್ಲಾಗಿರ್ಬಹುದು ಅಥವಾ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂತ ವಿಚಾರದಲ್ಲಾಗಿರ್ಬಹುದು. ಹೇಗೆ ಭಿನ್ನವಾಗಿ ನಿಂತ್ಕೋತಾರೆ ಸತೀಶ್ ಜಾರಕಿಹೊಳಿ ಅವರು? ಅದೇ ಅವ್ರು ನಡೆದು ಬಂದಿರ್ತಕ್ಕ ದಾರಿ ಮೇಲೆ ಹೋಗ್ತಾವು. ಕರೆಕ್ಟ್. ಅವ್ರ ಹಿಂದೆಲ್ಲ ಅನುಭವಿಸಿದ ಕಷ್ಟ ಇರ್ತಾವಲ್ಲ, ಆ ಕಷ್ಟ ನೋಡ್ಕೊಂಡ್ ನಾವು ಏನಾದ್ರು ಜನರಿಗೆ ಸಹಾಯ ಮಾಡ್ಬೇಕು. ಯಾರು ನನ್ನ ಸ್ಥಿತಿ ಆಗಿತ್ತು, ಈಗ ಅವ್ರ ಸ್ಥಿತಿ ಐತಿ ಅಂತಕ್ಕಂಥದ್ದು ಅವ್ರ ಗ್ರಹಿಸ್ಕೊಳ್ತಾರೆ. ಕರೆಕ್ಟ್. ಆ ಗ್ರಹಿಸ್ಕೊಂಡ ಮೇಲೆ ನಾನು ಅವ್ರ ಕೈ ಒಂದ್ ಅಧಿಕಾರ ಇದ್ದಾಗ ಅವ್ರು ಸಹಾಯ ಮಾಡ್ತಾರೆ. ಹೌದು. ಆದ್ರೆ ವಿಶೇಷವಾಗಿ ನಮಗೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಹಳ ನಮಗೆ ಸಹಾಯ ಮಾಡ್ತಾ ಇದ್ರು. ಓಕೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನನಗೆ ರಸ್ತೆಗಳಿಗೆ ಹೆಚ್ಚಿನ ಒಂದು ಒತ್ತಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಇವತ್ತು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಬೇರೆ ಬೇರೆ ಇರುವ ಕೆಲಸಗಳಿಗೆ ಎಲ್ಲವಕ್ಕೂ ಸಹ ಈಗಾಗಲೇ ನಾನು ಅವ್ರ ಮುಖಾಂತರ ಅನುದಾನವನ್ನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ನಮ್ಗೆ 2 ವರ್ಷ ಐತಿ. ಇನ್ನು ನಮ್ಮ ಸತೀಶ್ ಅವ್ರ ಸಾಹೇಬ್ರು ಅವ್ರು ನಮ್ಗೆ ಬಹಳ ಹತ್ರ ನಮ್ಮನ್ನ ಪ್ರೀತಿಯಿಂದ ಕಾಣತಕ್ಕಂಥ ಗುಣವನ್ನ ಹೊಂದತಕ್ಕಂಥವ್ರು. ಮತ್ತೆ ಅವ್ರ ಮನೆ ಹತ್ರ ಹೋದ್ರೆ ಯಾವಾಗ್ಲೂ 24x7 ಅನ್ನದಾಸೋಹ. ಅನ್ನದಾಸೋಹ ಮಾತ್ರ ಅವ್ರು ಯಾವಾಗ್ಲೂ ಎಲ್ಲ ಬಂದಂತವ್ರು ಎಲ್ಲರಿಗೂ ಸಹ ಆ ರೀತಿ ಆಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಕ್ಕಂಥ ಒಬ್ಬ PWD ಸಚಿವರು. ಅವರ ಒಂದು ನಮಗೆ ಅನುದಾನ ಜಾಸ್ತಿ ಬಂದಿದೆ. ಅದರಿಂದ ನಾನು ರಸ್ತೆಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಾಯ ಆಗೈತೆ.